ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸಂದೇಶದ ನಿರ್ದೇಶಕರು, ನಮ್ಮ ಸಾಮಾಜಿಕ ಸಂವಹನದ ಚೇರ್ಮನ್ ಆಗಿರುವಂತಹ ಬೆಳ್ಳಾರಿ ಧರ್ಮ ಪ್ರಾಂತ್ಯದ ಬಿಷಪ್ ರವರೇ, ಉಡುಪಿಯ ವಿಶ್ರಾಂತ ಬಿಷಪ್ ರವರೇ, ಫಾದರ್ ರಾಬಿನ್ ರವರೇ, ಹಾಗೂ ಫಾದರ್ ಸುದೀಪ್ ಪಾಲ್, ಫಾದರ್ ರೋಷನ್ ರೊಸಾರಿಯೋ, ಇಂದು ನೀವು ಈ ಅಧಿಕಾರ ಸ್ವೀಕಾರಗೊಳ್ಳುವ ಸಮಯದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಶ್ರೀಯುತ ಸ್ಟ್ಯಾನಿ ಲೋಬರವರೇ ಹಾಗೂ ವಿಶ್ವಸ್ತರು ಆಗಿರುವ ಶ್ರೀಯುತ ರಾಯ್ ಕ್ಯಾಸ್ಟ್ಲಿನೋರವರೇ, ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹೆಗಲು ಕೊಟ್ಟು ದುಡಿಯುವ ಶ್ರೀ ಸ್ಟ್ಯಾನಿ ಅಲ್ವಾಸ್ರವರೇ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಹಿತೈಷಿಗಳೇ, ಆಹ್ವಾನಿತರೇ, ಪ್ರತ್ಯೇಕವಾಗಿ ಶ್ರೀಯುತ ಮೈಕಲ್ ಡಿಸೋಜ ನಮ್ಮ ದಾನಿಗಳೇ, ನಿಮಗೆಲ್ಲರಿಗೆ ಈ ಸಂಜೆಯ ಶುಭಾಶಯಗಳು. ನನ್ನ ಕೆಲಸ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿದ ಫಾದರ್ ರೋಷನ್ ರೊಸಾರಿಯೋ ಕ್ಯಾಪುಚಿನ್ ಇವರ ಪರಿಚಯ ಮಾಡಿಕೊಡುವಂಥದ್ದು ಹಾಗೂ ಇವರಿಗೆ ಸ್ವಾಗತಿಸುವಂಥದ್ದು. ಫಾದರ್ ರೋಷನ್ ರವರು ನಮ್ಮ ಊರಿನವರೇ, ಫೆರಾರ್ನವರು. ಕೊಂಕಣಿ, ಕನ್ನಡ, ತುಳು, ಹಿಂದಿ, ಇಂಗ್ಲಿಷ್ ಈ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಲು ಶಕ್ತರು. ಹಾಗೂ ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ MA ಪದವಿ ಪಡೆದು ಎಕನಾಮಿಕ್ಸ್ನಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಗೋಲ್ಡ್ ಮೆಡಲಿಸ್ಟ್ ಆಗಿ ಶೋಭಿತರಾದರು. 2011ರಲ್ಲಿ ಅವರಿಗೆ ದೀಕ್ಷೆ ಲಭಿಸಿ ನಂತರ ಅನೇಕ ಸ್ಥಳಗಳಲ್ಲಿ ಕೆಲಸ ಮಾಡಿದರು. ಪ್ರತ್ಯೇಕವಾಗಿ ಸೈಂಟ್ ಆಂಟನೀಸ್ PU ಕಾಲೇಜ್ ಕೆಂಗೇರಿ ಇಲ್ಲಿಯ ಪ್ರಿನ್ಸಿಪಲರಾಗಿ 11 ವರ್ಷ ದುಡಿದು ಪ್ರತಿ ವರ್ಷ 100% ರಿಸಲ್ಟ್ ತಂದವರು. ಅವರಿಗೆ ಕರುನಾಡ ಕಲಾ ಸಿರಿ ಬಳಗ ಇವರಿಂದ ದ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಕೂಡ ಲಭಿಸಿದೆ. ನಮ್ಮ ಈ ಸಂದೇಶದ ಸಂದೇಶಕರಾಗಿ ಸಂದೇಶಕ್ಕೆ ಹೊಸತನವನ್ನು ತರಲು ತಮ್ಮ ಜಾಣ್ಮೆ ಹಾಗೂ ತಮ್ಮ ಎಲ್ಲ ಶಕ್ತಿಗಳನ್ನು ಒಟ್ಟುಗೂಡಿಸಿ ದುಡಿಯಲು ಆಸಕ್ತರಾಗಿ ಬಂದಿದ್ದಾರೆ. ಅವರನ್ನು ದಾನವಾಗಿ ಕೊಟ್ಟ ವಂದನೀಯ ಫಾದರ್ ರಾಬಿನ್ ರವರಿಗೆ ಧನ್ಯವಾದಗಳು, ಹಾಗೂ ಕಪುಚಿನ್ ಸಂಸ್ಥೆಗೆ, ಬಿಷಪ್ ಹೆನ್ರಿ ಅವರು ಮತ್ತು ನಾನು ಕೂಡ ಸ್ವಲ್ಪ ಅದರ ಹಿಂದುಗಡೆ ನಮಗೆ ಯಾರು ಮುಂದಿನ ನಿರ್ದೇಶಕರಾಗಿ ಸಿಗಬಹುದು, ಈ ಸಂಸ್ಥೆಯನ್ನು ಉತ್ತಮವಾಗಿ ಮುನ್ನಡೆಸಲು ಹಾಗೂ ಇದರ ಏಳಿಗೆ ಬಗ್ಗೆ ಆಲೋಚಿಸಿ ಹಲವಾರು ಜನರ ಸಹಕಾರವನ್ನು ಪಡೆದು ಇದರ ಅಭಿವೃದ್ಧಿ ಮಾಡುವಂಥವು ಯಾರು ನಮಗೆ ಸಿಗ್ಬಹುದು ಅಂತ ಹುಡುಕ್ತಾ ಇರುವಾಗ ನಮಗೆ ದೇವರು ಲಭಿಸಿದ ಹಾಗೂ ಕಪುಚಿನ ಸಂಘದವರು ಲಭಿಸಿದವರು ಖಂಡಿತವಾಗಿ ಫಾದರ್ ರೋಷನ್ ರೊಸಾರಿಯೋ. ನಮ್ಮ ಊರವರೇ, ನಮ್ಮಲ್ಲೇ ಬೆಳೆದು ಬಾಳಿದವರು ಹಾಗೂ ನಮ್ಮ ಈ ಸಂದೇಶಕ್ಕೆ ಹೊಸ ತನವನ್ನು ಕೊಡುವವರು. ಫಾದರ್ ರಾಬಿನ್ ರವರ ಹತ್ರ ಕೇಳಿದೆ ನಾನು, ಏನೊಂದು ಹೊಸ ಗುಣ ಅವರದ್ದು, ಏನು ವಿಶೇಷತೆ, ವಾಟ್ ಇಸ್ ಹಿಸ್ ಸ್ಪೆಷಾಲಿಟಿ? ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್, ಈ ಸೈಡ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, and whatever he has taken up, he does it to the best of his ability. The college, PU College, is one of the examples, and now Sandesha will shine under the leadership of Father Roshan. And I wish you all the best, Father Roshan, for taking up this responsibility. It's not a small job. See, this institution has gone under the leadership of Father Sudeep Paul, connecting with the universities, connecting with the colleges, connecting with the various commissions, coordinating with the neighbors and many other institutions. And this is something unique. Sandesha itself is a Sandesha. Sandesha itself is a message of Bandhutva, as Sunil said, Sunil Bajal has said, especially ಮದರ್ ತೆರೆಸಾ ವಿಚಾರ ವೇದಿಕೆ ಇಲ್ಲಿ ಹುಟ್ಟಿ ಬೆಳೆದಿದೆ ಮತ್ತು ಹಲವು ಸಂಸ್ಥೆಗಳು ಇಂದು ಇಲ್ಲಿ ಬಂದು ನಮ್ಮ ಸುದೀಪ್ ಪೌಲ್ರವರಿಗೆ ಅಭಿನಂದಿಸಿದರು,
ಧನ್ಯವಾದ ಹೇಳಿದರು. ಯಾಕೆಂದರೆ ಇಲ್ಲೆಲ್ಲರಿಗೂ ಒಂದು ಸ್ಥಳ ಇದೆ, ಎಲ್ಲ ಧರ್ಮೀಯರಿಗೆ ಇದು ತಮ್ಮ ಮನೆಯಂತೆ ಭಾಸವಾಗ್ತದೆ. ಆದ ಕಾರಣ ಎಲ್ಲರೂ ಮನಗೆದ್ದು ಹೃದಯಗಳನ್ನು ಬೆಸೆದು ಮುಂದೆ ಸಾಗುವಂಥ ಈ ಸಂಸ್ಥೆಗೆ ನೀವು ದಾರಿ ದೀಪವಾಗಿದ್ದೀರಾ. ನಿಮ್ಮ ಬದುಕು ನಿಜವಾಗಿಯೂ ನಮ್ಮನ್ನು ಬೆಳಗಿಸಲಿ. ರೋಷನಿಯಾಗಿ ಬದಲಾಗಿ ನಮ್ಮ ಜೀವನದಲ್ಲಿ ಹೊಸತನ ತರಲಿ, ಹೊಸ ಬೆಳಕನ್ನು ಮೂಡಿಸಲಿ ಅಂತ ಹೇಳಿ ನಿಮಗೆಲ್ಲದನ್ನು ಒಳ್ಳೆಯದನ್ನೇ ಬಯಸಿ ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ವೆಲ್ಕಮ್, ಹಾರ್ಟಿ ವೆಲ್ಕಮ್ ಫಾರ್